ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದುವರೆಗೆ ಹಲವಾರು RCB ಮ್ಯಾಚ್ಗಳ ಪ್ರಿವ್ಯೂವನ್ನು ನಿಮಗೆ ಕೊಟ್ಟಿದ್ದೇನೆ. ಬಟ್ ಇವತ್ತಿನ ಮ್ಯಾಚ್ ಇದ್ದಿಲ್ಲ, ತುಂಬಾ ಎಮೋಷನಲ್, ತುಂಬಾ ಯೋಚನೆ ಮಾಡಿ ಏನ್ ಹೇಳಬೇಕು, ಯಾವ ಮಾಹಿತಿ ಕೊಡಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆ 18 ವರ್ಷಗಳ ಕನಸು ಇವತ್ತು ನನ್ಸಾಗತ್ತಾ ಏನು ಅನ್ನೋಷ್ಟು ಪ್ರೆಷರ್, ಒಂದಷ್ಟು ಕುತೂಹಲ ಎಲ್ಲವೂ ಕೂಡ ಹೊಟ್ಟೆ ಒಳಗಡೆ ಒಂಥರ ಚಿಟ್ಟೆ ಬಿಟ್ಟ ಹಾಗೆ. ಎಸ್, ಬಟ್ ಇವನ್ ಇವತ್ತೊಂದು ಮೆಗಾ ಪ್ರಿವ್ಯೂ, ಫೈನಲ್ ಪ್ರಿವ್ಯೂ ಅನ್ನು ಕೊಡುವಂತ ಸಮಯ, ಒಂದು ಲಾಸ್ಟ್ ನೈಟ್, ಕೊನೆಯ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದ್ರೆ ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಟೀಮ್ ಹೇಗಿರುತ್ತೆ, ಪಿಚ್ ಹೇಗಿರುತ್ತೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ನಾವು ಪಿಚ್ ಬಗ್ಗೆ ಮಾತನಾಡಬೇಕು. ನರೇಂದ್ರ ಮೋದಿ ಸ್ಟೇಡಿಯಂ, ನಿಮ್ಗೇನು ತುಂಬಾ ಹೇಳಬೇಕಾಗಿಲ್ಲ, ಲಾಸ್ಟ್ ಮ್ಯಾಚ್ ನೀವು ನೋಡಿದೀರಾ. ಯಾವತ್ತೂ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಏನಿರುತ್ತೆ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್. ಇದುವರೆಗೆ ಒಂದು 6 ಸಲ 200+ ರನ್ ಬಂದಿದೆ, ಒಂದು 3 ಸಲ 220+ ಬಂದಿದೆ, 220+ ಒಂದು 3 ಸಲ ಬಂದಿದೆ. ಸೊ ಇಲ್ಲಿ ಈ ಸೀಸನ್ ಅಲ್ಲಿ ಆಡಿದಂತ ಮೊದಲ ಮ್ಯಾಚ್ ಅಲ್ಲೇ ಆಲ್ಮೋಸ್ಟ್ ಪಂಜಾಬ್ ಒಂದು 230-240 ಏನೋ ಗಳಿಸುತ್ತೆ. ಸೊ ಅದು ಅವರ ಸ್ಟ್ರೆಂತ್. ಜೊತೆಗೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಚೇಸ್ ಮಾಡಿದ್ದಾರೆ, ಒಂದು 203 ರನ್ ಒಂದು ಟಾರ್ಗೆಟ್ ಅನ್ನ ಪಡೆದು ಕೂಡ. ಸೊ ಹಾಗಾಗಿ ಇಲ್ಲಿ ರನ್ಸ್ ಅಂತೂ ಬರುತ್ತೆ. ನೀವು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತ ಟೀಮ್ 8ರಲ್ಲಿ 6 ಬಾರಿ ಗೆದ್ದಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು, ಚೇಸಿಂಗ್ ಮಾಡಿದ್ದು 2 ಸಲ ಗೆದ್ದಿದೆ. ಚೇಸ್ ಮಾಡಿ ಕೂಡ ಗೆಲ್ಬಹುದು ಅನ್ನೋದನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ತೋರಿಸಿದೆ. ಸೊ ಇನ್ ಕೇಸ್ ಏನಾದ್ರೂ ನಾವು ಟಾಸ್ ಗೆದ್ದು ಫೀಲ್ಡಿಂಗ್ ಮಾಡಿದ್ರೆ, ಚೇಸಿಂಗ್ ಮಾಡಿದ್ರೆ, ಆಗ ಪಂಜಾಬ್ನ ಒಂದು 180 ಕಟ್ ಹಾಕಿದ್ರೆ ಒಳ್ಳೇದು. ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಬರುತ್ತೆ, ಆಮೇಲೆ ಡ್ಯೂ ಕೂಡ ಇರುತ್ತೆ. ಸೊ 180 ಸೇಫ್, 200 ಹೋದ್ರೂ ಚೇಸ್ ಮಾಡ್ಬೋದು ಅಂತ ನಾವು ಲಾಸ್ಟ್ ಮ್ಯಾಚ್ ನೋಡಿದ್ವಿ. ಬಟ್ ಎಲ್ಲಾ ಮ್ಯಾಚ್ ಕೂಡ ಒಂದೇ ರೀತಿ ಇರಲ್ಲ, ಏನಾದ್ರೂ ಅರ್ಲಿ ವಿಕೆಟ್ಸ್ ಹೋಯ್ತು ಅಂತಂದ್ರೆ ಸಮಸ್ಯೆ ಆಗುತ್ತೆ. ಸೊ ಆ ಕಾರಣಕ್ಕೆ ಒಂದು 170 180 ಒಳಗಡೆ ನಾವು ಅವ್ರನ್ನ ಕಟ್ ಹಾಕಿದ್ರೆ ಒಳ್ಳೇದು. ಅದಕ್ಕಿಂತ ಒಳಗೆ ಮಾಡಿದ್ರೆ ವೆರಿ ಗುಡ್. ಬಟ್ ಹೇಳಿದ್ ನಾನು ಮ್ಯಾಕ್ಸಿಮಮ್ ಅಂದ್ರೆ 170 180 ಅಂತ. ಸೊ ಅದಾದ್ಮೇಲೆ ಏನಾದ್ರೂ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಲ್ಲಿ ಒಂದು 220 230 ಹೊಡಿಲೇಬೇಕಾಗತ್ತೆ. ಯಾಕಂದ್ರೆ 200 ಆಸ್ಪಾಸ್ ಇದ್ರೆ, 210 ಅಂತದ್ದೇನಾದ್ರೂ ಇದ್ರೆ ಮೇ ಬಿ ಇಲ್ಲಿ ಚೇಸ್ ಆಗುತ್ತೆ. 220 230 ವರೆಗೆ ಹೋದ್ರು ಇನ್ನೂ ಎಕ್ಸ್ಟೆಂಡ್ ಜಾಸ್ತಿ ಹೊಡೆದ್ರೆ ಒಳ್ಳೇದೇನೆ. ಬಟ್ ಅಷ್ಟು ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸಿಂಪಲ್ ಇಷ್ಟು. ಇನ್ನು ಸ್ಪಿನ್ನರ್ಸ್ಗೆ ಅಷ್ಟಾಗಿ ಇಲ್ಲಿ ನೋಡ್ತಾ ಇದೀವಿ, ವೇರಿಯೇಷನ್ಸ್ಗಳು ಅಷ್ಟಾಗಿ ನೋಡಿಲ್ಲ ನಾವು. ಬಟ್ ಪೇಸರ್ಸ್ಗೆ ಏನಾದ್ರೂ ಕರೆಕ್ಟ್ ಆಗಿ ಬೌಲ್ ಮಾಡಿದ್ರೆ ಸ್ವಲ್ಪ ಅವಕಾಶಗಳಿದೆ. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಬೌನ್ಸ್ ಮಾಡಿ ಯಾರ್ಕರ್ ಗಳನ್ನು ಮಾಡಿದ್ರೆ, ಬುಮ್ರಾ ಫಸ್ಟ್ ಕಾಸ್ಟ್ಲಿ ಆದ್ರೂ ಕೂಡ ಆಮೇಲೆ ಬಿತ್ತು ಅವ್ರ ಬೌಲಿಂಗ್. ಸೊ ಹಾಗಾಗಿ ಪೇಸ್ ಬೌಲರ್ಸ್ ಗಳಿಗೆ ಒಂದಷ್ಟು ವೇರಿಯೇಷನ್ಸ್ ಮಾಡಿದ್ರೆ ಅವಕಾಶ ಇದೆ ಯಾರ್ಕರ್ಸ್ ಗಳನ್ನು ಮಾಡುವಂತವ್ರಿಗೆ. ಬಟ್ ಕ್ವಿಕ್ ಔಟ್ಫೀಲ್ಡ್ ಇದೆ, ಟಚ್ ಮಾಡಿದ್ರೆ ಔಟ್ಫೀಲ್ಡ್ ಕಡೆ ಹೋದ್ರೆ ಹೋಗ್ತಾ ಇರುತ್ತೆ ಬಾಲ್. ಸೊ ಅಂತ ಒಂದು ಪಿಚ್ ಇದು. 6 ಹೊಡಿಯೋರಿಗೆ ಸ್ವಲ್ಪ ಅಬಿಲಿಟಿ, ಮೊನ್ನೆ ಐಯರ್ ಹೊಡೆದಂಗೆ ಹೊಡೆದ್ರೆ ಹೋಗುತ್ತೆ ಕ್ಲಿಯರ್ ಆಗಿ. ಬಟ್ ತುಂಬಾ ಹತ್ರ ಇರುವಂತ ಇದಿಲ್ಲ, ಬೌಂಡ್ರಿಗಳಿಲ್ಲ, ನಾವು ಚಿನ್ನಸ್ವಾಮಿ ಇದ್ದಂಗಿಲ್ಲ. ಸೊ ಇದು. ಇನ್ನು ಪಂಜಾಬ್ ವಿರುದ್ಧ ನಮ್ಗೆ ಏನೊಂದು ಮೆಂಟಲಿ ಬೂಸ್ಟ್ ಇದೆ, ಒಂದು ಆತ್ಮವಿಶ್ವಾಸ ಇದೆ ಅಂತಂದ್ರೆ, ಈ ಸಲ ನಾವು 3 ಸಲ ಆಡಿದೀವಿ. ಒಂದ್ ಮ್ಯಾಚ್ ನಾವು RCB ಸೋತಿದೆ ಎಲ್ಲಿ ಅಂತಂದ್ರೆ ಚಿನ್ನಸ್ವಾಮಿಲಿ, ಅದು ಮಳೆ ಬಂತು, ಓವರ್ ಕಟ್ ಆಫ್ ಆಯ್ತು. ಸೊ ಅದಾದ್ಮೇಲೆ ಮ್ಯಾಚ್ ಸೋತಿದ್ದೀವಿ. ಅದಾದ್ಮೇಲೆ ಪಂಜಾಬಿಗೆ ಬಂದವ್ರನ್ನ ಹೊಡೆದಿದ್ದೀವಿ, ಕ್ವಾಲಿಫೈಯರ್ ಅಲ್ಲಿ ಬಂದು ಹೊಡೆದಿದ್ದೀವಿ. ಹಾಗಾಗಿ ಏನ್ ಸಮಸ್ಯೆ ಇಲ್ಲ. ಸೊ ನಾವು ಅವ್ರ ಆತ್ಮವಿಶ್ವಾಸದಲ್ಲಿ ಹೆಚ್ಚಿದೀವಿ 2 ಮ್ಯಾಚ್ ಗೆದ್ದಿರೋದ್ರಿಂದ. ಬಟ್ ಹಳೆ ಮ್ಯಾಚ್ ಎಲ್ಲ ನಾವು ಲೆಕ್ಕಕ್ಕೆ ಇಡೋಕ್ಕಾಗಲ್ಲ. ಶ್ರೇಯಸ್ ಅಯ್ಯರ್ ಅವ್ರ ಕಾನ್ಫಿಡೆನ್ಸ್ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದೀವಿ. ಅವ್ರ ಅಪ್ರೋಚ್ ಸ್ವಲ್ಪ ಟೆನ್ಷನ್ ತರೋ ಹಾಗಿದೆ ಇದು. ಇನ್ನು 2 ಟೀಮ್ಗಳ ನೋಡೋದಾದ್ರೆ, ನಮ್ಮಲ್ಲಿ ಲಿವಿಂಗ್ ಸ್ಟೋನ್ ಬದಲು ಟಿಮ್ ಡೇವಿಡ್ ಒಬ್ರು ಫಿಟ್ ಆಗಿದ್ರೆ ಅವರು ಎಂಟರ್ ಆಗ್ಬೋದು. ಅದನ್ನ ಬಿಟ್ಟರೆ ಬೇರೆ ಯಾವ ಚೇಂಜ್ ಕೂಡ RCB ಮಾಡಲ್ಲ. ಯಾಕಂದ್ರೆ ವಿನ್ನಿಂಗ್ ಟೀಮ್ ಆ ಮೊಮೆಂಟಮ್ ಕ್ಯಾರಿ ಆಗ್ಲಿ ಅಂತ. ಮಯಾಂಕ್ ಅಗರ್ವಾಲ್ ಇಂಪ್ಯಾಕ್ಟ್ ಆಗ್ತಾರೆ, ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಬಂದ್ರೆ, ಆಮೇಲೆ ಸುಯಶ್ ಅವರಿಗೆ ಇಂಪ್ಯಾಕ್ಟ್ ಬರ್ತಾರೆ. ಏನಾದ್ರೂ ಉಲ್ಟಾ ಆದ್ರೆ ಸುಯಶ್ ಫಸ್ಟ್ ಬಂದು ಆಮೇಲೆ ಮಯಾಂಕ್ ಇಂಪ್ಯಾಕ್ಟ್ ಆಗ್ತಾರೆ. ಇಷ್ಟೇ ಚೇಂಜಸ್ ನಮಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ. ಇನ್ನು ಅವರ ಟೀಮಲ್ಲಿ ಮೊನ್ನೆ ಟೀಮೇ ಅವ್ರು ಬಹುತೇಕ ಆಡ್ತಾರೆ. ಚಹಲ್ ಒಬ್ರು ಎಂಟ್ರಿ ಆಗಬಹುದು, ಅಂದ್ರೆ ಎಂಟ್ರಿ ಆಗಿದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಬಟ್ ಈ ಸಲ ಅವರೊಂದು ಪ್ಲಸ್ ಆಗಬಹುದು ಫೈನಲ್ ಅಲ್ಲಿ. ಯಾಕಂದ್ರೆ RCB ಮೇಲೆ ಅವ್ರಿಗೆ ಗೊತ್ತಿದೆ RCB ಹೇಗ್ ಬಾಲ್ ಮಾಡ್ಬೇಕು ಏನೋ ಅಂತ. ಬಟ್ ನಮ್ ಸ್ವಲ್ಪ ಟೀಮ್ ಚೇಂಜ್ ಆಗಿದೆ. ಪಟೀದಾರ್ ಮತ್ತೆ ಕೊಹ್ಲಿ ಬಿಟ್ರೆ ಎಲ್ಲ ಹೊಸಬ್ರು ಬಂದಿರೋದ್ರಿಂದ ಅದು ಕೂಡ ಸ್ವಲ್ಪ ಕಷ್ಟ. ಸೊ ಒಂದು ಈಕ್ವಲ್ ಫೈಟ್ ಇದೆ, 50-50 ಫೈಟ್ ಇದೆ. ಕಾದ್ ನೋಡ್ಬೇಕು. ಕಳೆದ ಮ್ಯಾಚ್ ಮುಂಬೈಯನ್ನು ಹೊಡೆದಿರುವಂತಹ ಪಂಜಾಬ್, ನಾವು ಪಂಜಾಬ್ನ ಹೊಡೆದಿರುವಂತಹ RCB ಫೇಸ್ ಆಗ್ತಿದ್ದೀವಿ. ನಿಮ್ ಪ್ರಕಾರ ಏನಾಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.